ಬಂಧುಗಳೇ, ಶಿವಾಜಿ ಜಯಂತಿ ಮಾಡ್ಲಿಕ್ಕೆ ಹೊರಟ್ರೆ, ದೇವಸ್ಥಾನದ ಕೆಲಸ ಮಾಡ್ಲಿಕ್ಕೆ ಹೊರಟ್ರೆ, ಶಾಲೆ ಕೆಲಸ ಮಾಡ್ಲಿಕ್ಕೆ ಹೊರಟ್ರೆ, ಪರಿಸರದ ಕೆಲಸ ಮಾಡ್ಲಿಕ್ಕೆ ಹೊರಟ್ರೆ ಹುಷಾರಾಗಿರಿ. ಈ ರೀತಿ 25-30 ಜನ ನಿಮ್ಮ ಜೊತೆಗೂ ನೇತಾಡ್ತಾರೆ. ಆ ಸಂಕಲ್ಪವನ್ನು ನಾವೆಲ್ಲ ಮಾಡ್ಬೋದಾ? ಒಮ್ಮೆ ಯೋಚನೆ ಮಾಡ್ಬೇಕು. ನಮ್ಮ ಮನೆಯಲ್ಲಿ ಶಿವಾಜಿ ಬಗ್ಗೆ ಏನಿದೆ? ನಮ್ಮ ಮನೆಯಲ್ಲಿ ಶಿವಾಜಿಯ ಪ್ರತಿಮೆ, ನಮ್ಮ ಮನೆಯಲ್ಲಿ ಶಿವಾಜಿಯ ಫೋಟೋ, ನಮ್ಮ ಮನೆಯಲ್ಲಿ ಶಿವಾಜಿಯ ಪುಸ್ತಕ, ಅದು ಇದ್ರೆ ನಮ್ಮ ಮಕ್ಕಳಿಗೆ ಅದು ಪ್ರೇರಣೆಯನ್ನ ಕೊಡುತ್ತೆ. ಆ ರೀತಿಯ ಸಂಗತಿಗಳೇ ಈ ಭಾರತವನ್ನ, ಈ ಜಗತ್ತನ್ನ ಮುಂದೆ ನಡೆಸಬೇಕು. ಇಲ್ಲವಾದರೆ ಯಾರ್ಯಾರೋ ನಡೆಸ್ಬಿಡ್ತಾರೆ. ಈ ಭಾರತದ್ದೇ ಭಾಗವಾಗಿದ್ದಂತಹ ಪಾಕಿಸ್ತಾನದಲ್ಲಿ ಇವತ್ತು ಶಿವಾಜಿ ಜಯಂತಿ ನಡೀತಾ ಇಲ್ಲ. ಬಾಂಗ್ಲಾದಲ್ಲಿ ಇವತ್ತು ಶಿವಾಜಿ ಜಯಂತಿ ನಡೀತಾ ಇಲ್ಲ. ಶಿವಾಜಿ ಜಯಂತಿ ಉಳಿಬೇಕಾದ್ರೆ, ಶಿವಾಜಿಯ ತತ್ವಗಳು ಉಳಿಬೇಕಂತಾದ್ರೆ ಭಾರತದಲ್ಲಿ ಮಾತ್ರ ಉಳಿಲಿಕ್ಕೆ ಸಾಧ್ಯ. ಇದನ್ನ ಜಗತ್ತಿಗೆ ಕೊಡಬೇಕಾದ್ರೂ ನಾವು ನೀವೆಲ್ಲ ಇಲ್ಲಿ ಬಂದು ಸೇರಿದ್ದೇವೆ. ನಾವೆಲ್ಲ ಸಂಕಲ್ಪ ಮಾಡಬೇಕು. ಶಿವಾಜಿಯ ತತ್ವ, ಶಿವಾಜಿಯ ಚಿಂತನೆ, ಶಿವಾಜಿಯ ಸತ್ಯವನ್ನ ಜಗತ್ತಿಗೆ ಉಳಿಸಿ ಬೆಳೆಸಿ ಕೊಡುವಂತರು ನಾವೆಲ್ಲ ಆಗ್ಬೇಕು. ಬಂಧುಗಳೇ, ಒಂದು ಊರಿನಲ್ಲಿ ಒಂದು ದೇವಸ್ಥಾನ ಇತ್ತು. ಆ ದೇವಸ್ಥಾನದ ಎದುರುಗಡೆ ಒಂದು ಧ್ವಜಸ್ತಂಭ ಇತ್ತು. ಆ ಧ್ವಜಸ್ತಂಭ ಒಂದು ಮರದ್ದು ತುಂಬಾ ಚೆನ್ನಾಗಿ ಕೆತ್ತನೆ ಮಾಡಿದ್ರು. 100-150 ವರ್ಷ ಹಳೆಯದು. ಒಂದು ದಿನ ಹೋಗಿ ಆ ಊರಿನವರೆಲ್ಲ ಬೆಳಿಗ್ಗೆ ಬಾಗಿಲು ತೆಗೆದು ನೋಡ್ತಾರೆ, ಈ ಧ್ವಜಸ್ತಂಭ ಕೆಳಗೆ ಬಿದ್ಬಿಟ್ಟಿತ್ತು. ಯಾವ್ದು ಕೆಳಗೆ ಬಿದ್ದಿತ್ತು? ಒಂದ್ಸಲಿ ಎಲ್ಲ ಹೇಳಿ ನೋಡು, ನಿದ್ದೆ ಮಾಡೋಂಗಿಲ್ಲ. ಧ್ವಜಸ್ತಂಭ ಕೆಳಗೆ ಬಿದ್ದಿತ್ತು. ಊರ್ನವರಿಗೆಲ್ಲ ರೇ ಎಂತ ಒಳ್ಳೆ ಧ್ವಜಸ್ತಂಭ, ಎಷ್ಟು ಚೆನ್ನಾದ ಕೆತ್ತನೆಗಳಿತ್ತು, ಕೆಳಗೆ ಬಿದ್ದೋಗ್ಬಿಟ್ಟಿದೆಯಲ್ಲ ಅಂತ ನೋವು. ಊರಿನ ಹಿರಿಯರೆಲ್ಲ ಸೇರ್ಕೊಂಡು ನಿಶ್ಚಯ ಮಾಡಿದ್ರಂತೆ, ಇದೇ ರೀತಿ ಇನ್ನೊಂದು ಧ್ವಜಸ್ತಂಭ ಮಾಡಿಸ್ಬೇಕು. ಮೊದಲು ಎಷ್ಟು ಚೆನ್ನಾಗಿತ್ತು ಅಷ್ಟೇ ಚೆನ್ನಾದ ಕೆತ್ತನೆಯನ್ನ ಮಾಡಿಸಿಡ್ಬೇಕು. ಯಾಕೆಂದ್ರೆ ಕೆಳಗಡೆ ಮರವರಲೆ ಗೆದ್ದು ತಗೊಂಡದ್ದು ಬಿದ್ದೋಗಿರೋದು, ಹೊಸ್ತು ಮಾಡಿಸ್ಬೇಕು ಅಂತ ಯೋಚನೆ ಮಾಡಿದ್ರು. ಅದಕ್ಕೆ ಬೇಕಾದ ಅನುಮತಿಗಳನ್ನೆಲ್ಲ ಪಡ್ಕೊಂಡು ಪಕ್ಕದ ಕಾಡಿನಲ್ಲಿ ಆ ರೀತಿ ಒಂದು ಮರವನ್ನ ಕತ್ತರಿಸಿ ಅದರಲ್ಲಿ ಕೆತ್ತನೆಯನ್ನೆಲ್ಲ ಮಾಡಿ ಅದನ್ನ ತಗೊಂಡ್ಬರ್ಬೇಕು ಅಂತ ಯೋಚನೆ ಮಾಡಿದ್ರು. ಹೋಗ್ಕೊಂಡು ಅಲ್ಲಿಂದ ತರಲಿಕ್ಕೆ ದಾರಿ ಇಲ್ಲ, ರೋಡ್ ಇಲ್ಲ, ಹೊತ್ಕೊಂಡ್ಬರ್ಬೇಕು. ದೊಡ್ಡ ಧ್ವಜಸ್ತಂಭ, 100 ಜನ ಹೊತ್ಕೊಂಡ್ಬರ್ಲಿಕ್ಕೆ ಬೇಕು. ಹಾಗಾಗಿ ಊರಿನ ಪ್ರಮುಖರು, ಊರಿನ ತರುಣರನ್ನೆಲ್ಲ ಕರೆದಂತೆ, ಯಾರು ತಯಾರಿದ್ದೀರಿ? 100 ಜನ ಕಟ್ಟುಬಸ್ತಾಗಿರೋ ತರುಣರು ಆ ಧ್ವಜಸ್ತಂಭ ತರಲಿಕ್ಕೆ ಬೇಕು, ಯಾರು ಸಿದ್ಧ ಇದ್ದೀರಿ ಅಂತ ಕೇಳಿದ್ರು. 100 ಜನ ಮುಂದಕ್ಕೆ ಬಂದ್ರು, ನಾವು ತಗೊಂಡ್ಬರ್ತೀವಿ ಅಂತ ಹೇಳಿದ್ರು. 100 ಜನ ಹೋದ್ರು, ಆ ಧ್ವಜಸ್ತಂಭವನ್ನು ಹೊತ್ಕೊಂಡು ಅಯ್ಯಪ್ಪ ಉಸ್ಸಪ್ಪ ಅಂತ ಹೇಳ್ತಾ ಹೊತ್ಕೊಂಡ್ ಬಂದ್ರು. ಇನ್ನೇನು ಆ ದೇವಸ್ಥಾನದ ಅಂಗಳಕ್ಕೆ ಬರಬೇಕು. ದೇವಸ್ಥಾನದ ಅಂಗಳದ ಸುತ್ತಲೂ ಸ್ವಲ್ಪ ಗದ್ದೆ ಇದೆ. ಗದ್ದೆಯಲ್ಲಿ ಕೆಸರಿದೆ. ಆ ಕೆಸರು ಗದ್ದೆಯನ್ನ ದಾಟಿ ಧ್ವಜಸ್ತಂಭವನ್ನ ಈ ದೇವಸ್ಥಾನದ ಅಂಗಳಕ್ಕೆ ತಂದು ಇಳಿಸಬೇಕು. ಅಲ್ಲಿಂದೆಲ್ಲ ಹೊತ್ಕೊಂಡ್ ಬಂದಿದ್ದಾರೆ. ಇನ್ನೇನು ಹೊತ್ಕೊಂಡು ಹೋಗದೆ ಅಂತ ಎಲ್ಲ ಸೇರಿ ಹೊತ್ಕೊಂಡ್ ಬಂದ್ರು. ಈ ಕೆಸರು ಗದ್ದೆಯಲ್ಲಿ ಬರುವಾಗ ಈ ಧ್ವಜಸ್ತಂಭದ ತೂಕ ತುಂಬಾ ಹೆಚ್ಚಾಗ್ಬಿಡ್ತು. ಹೊರ್ಲಿಕ್ಕೆ ಆಗ್ತಿಲ್ಲ. ಏನಪ್ಪ ಇದು ಇಷ್ಟೆಲ್ಲ ತೂಕ ಹೆಚ್ಚಾಗ್ಬಿಡ್ತು? ಅಯ್ಯಪ್ಪ ಉಸಪ್ಪ, ಜೈ ಶ್ರೀರಾಮ್, ಜೈ ಶಿವಾಜಿ ಎಲ್ಲ ಹೇಳ್ಕೊಂಡು ಅಂತೂ ಇಂತೂ ತಂದು ದೇವಸ್ಥಾನದ ಅಂಗಳಕ್ಕೆ ಆ ಧ್ವಜಸ್ತಂಭವನ್ನು ಇಳಿಸಿದ್ರು. ಒಬ್ಬ ಕೇಳಿದಂತೆ, ಅಲ್ಲೆಲ್ಲ ಹೊತ್ಕೊಂಡ್ ಬಂದ್ವಲ್ಲ, ಅಲ್ಲೆಲ್ಲೂ ಈ ಧ್ವಜಸ್ತಂಭ ಇಷ್ಟು ತೂಕ ಇರ್ಲಿಲ್ಲ. ಇಲ್ಲಿ ಬರಬೇಕಾದ್ರೆ, ಗದ್ದೆಯಲ್ಲಿ ಬರಬೇಕಾದ್ರೆ ಇಷ್ಟೆಲ್ಲ ಹೆಚ್ಚಾಗ್ಬಿಡ್ತು ತೂಕ. ಯಾವ್ದೋ ಭೂತನೋ ಪಿಶಾಚಿನೋ ಮೆಟ್ಕೊಂಡಿರ್ಬೇಕು ಅಂತ ಹೇಳಿದ್ರು. ಇನ್ನೊಬ್ಬ ಹೇಳ್ದ, ಹೇಳಿ ಕೇಳಿ ದೇವಸ್ಥಾನದ ಹತ್ರ ಭೂತ ಪಿಶಾಚಿ ಎಲ್ಲಿಂದ ಬರ್ಬೇಕೋ ನಾನು ಕಂಡಿಡಿತೀನಿ ತಡಿ, ಯಾರ್ಯಾರು ಹೊತ್ಕೊಂಡ್ ಬಂದಿದ್ರು ಅವರೆಲ್ಲರನ್ನ ಇಲ್ಲಿ ಸಾಲಿಗೆ ನಿಲ್ಲಿಸು ಅಂತ ಹೇಳಿದ್ದಾನೆ. 100 ಜನರನ್ನ ಸಾಲಿಗೆ ನಿಲ್ಲಿಸಿದ್ರು. ಇವನು ಒಬ್ಬೊಬ್ಬರದೇ ಕಾಲು ನೋಡ್ತಾ ಹೀಗೆ ಹೋದರೆ 25-30 ಜನರ ಕಾಲು ಕೆಸರೇ ಆಗಿಲ್ಲ. ಅವರು ಎಲ್ಲ ಈ ಕೆಸರು ಗದ್ದೆಯಲ್ಲಿ ಬಂದವರು. ಈ 25-30 ಜನರ ಕಾಲು ಕೆಸರು ಯಾಕೆ ಆಗಿಲ್ಲ ಅಂತಂದ್ರೆ, ಆ ಧ್ವಜಸ್ತಂಭವನ್ನ ಹೊತ್ಕೊಂಡು ಆ ಕೆಸರು ಗದ್ದೆಯಲ್ಲಿ ಬರುವ ಸಮಯದಲ್ಲಿ ಕಾಲು ಕೆಸರಾಗುತ್ತೆ ಅಂತ ಹೇಳಿ 25-30 ಜನ ಮೇಲ್ಗಡೆ ನೇತಾಡ್ಕೊಂಡ್ಬಿಟ್ರು. ಅವ್ರನ್ನು ಸೇರಿಸಿ ಧ್ವಜಸ್ತಂಭ ಹೊತ್ಕೊಂಡ್ ಬಂದ್ರಲ್ಲ, ಹಾಗಾಗಿ ಧ್ವಜಸ್ತಂಭದ ತೂಕ ತುಂಬಾ ಹೆಚ್ಚು. ಬಂಧುಗಳೇ, ಶಿವಾಜಿ ಜಯಂತಿ ಮಾಡ್ಲಿಕ್ಕೆ ಹೊರಟ್ರೆ, ದೇವಸ್ಥಾನದ ಕೆಲಸ ಮಾಡ್ಲಿಕ್ಕೆ ಹೊರಟ್ರೆ, ಶಾಲೆ ಕೆಲಸ ಮಾಡ್ಲಿಕ್ಕೆ ಹೊರಟ್ರೆ, ಪರಿಸರದ ಕೆಲಸ ಮಾಡ್ಲಿಕ್ಕೆ ಹೊರಟ್ರೆ ಹುಷಾರಾಗಿರಿ. ಈ ರೀತಿ 25-30 ಜನ ನಿಮ್ಮ ಜೊತೆಗೂ ನೇತಾಡುವವರು ಇರ್ತಾರೆ. ಅದಕ್ಕಿಂತ ಮುಖ್ಯವಾಗಿ ಇವತ್ತು ನಾವ್ಯಾರ್ಯಾರು ಇಲ್ಲಿ ಕುಳಿತಿದೀವೋ ನಾವು ಯಾರು ಕೂಡ ನೇತಾಡೋರಾಗಬಾರದು. ಯಾರೇ ನೇತಾಡಿದ್ರು ಒಳ್ಳೆ ಕೆಲಸವನ್ನ ಮಾಡ್ತೀವಿ ಅಂತ ಶಪಥ ತೊಟ್ಟು ಎತ್ತಿ ತಗೊಂಡೋಗಿ ಹೇಗೆ ಧ್ವಜಸ್ತಂಭವನ್ನ ಇಳಿಸಿದ್ರು ಆ ರೀತಿ ಮಾಡುವಂತವ್ರು ನಾವೆಲ್ಲ ಆದರೆ ನಿಜಕ್ಕೂ ಈ ಧರ್ಮ, ನಿಜಕ್ಕೂ ಈ ಸಂಸ್ಕೃತಿ, ಈ ಸನಾತನ ಹಿಂದೂ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ ಜಗತ್ತಿಗೆ ನಿಜವಾದ ಬೆಳಕನ್ನ ಕೊಡುತ್ತೆ. ಆ ರೀತಿಯ ಹರಿಕಾರರು ನಾವೆಲ್ಲ ಆಗೋಣ. ಆ ರೀತಿಯ ಶಕ್ತಿಯನ್ನ ನಮಗೆ ಛತ್ರಪತಿ ಶಿವಾಜಿ ಕೊಡ್ಲಿ, ತಾಯಿ ಭಾರತಿ ಕೊಡ್ಲಿ. ಆ ಭಾವವನ್ನ ಧರಿಸ್ಕೊಂಡು ಇವತ್ತು ನಾವೆಲ್ಲ ಇಲ್ಲಿಂದ ಹೊರಡ್ಬೇಕು. ಬಂಧುಗಳೇ, ಒಮ್ಮೆ ತಾಯಿ ಭಾರತಿಗೆ
ಒಮ್ಮೆ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಜೈಕಾರ ಹಾಕ್ಬೇಕು ನಾವೆಲ್ಲ ಈಗ. ಕೈಯಲ್ಲಿ ಬಾಟ್ಲಿ, ಪರ್ಸು ಇತ್ಯಾದಿ ಇದ್ರೆ ಸ್ವಲ್ಪ ಪಕ್ಕಕ್ಕೆ ಇಟ್ಕೊಳ್ಳಿ. ಎರಡೂ ಕೈಗಳನ್ನ ಎತ್ತಿ ನಮ್ಮ ಕಂಠದಿಂದ ಇಷ್ಟರೊಳಗೆ ಅಷ್ಟು ಜೈಕಾರ ಯಾವತ್ತೂ ಬಂದಿರಬಾರ್ದು. ಅಷ್ಟು ಗಟ್ಟಿಯಾದ ಜಯಕಾರ, ಅಷ್ಟು ಗಟ್ಟಿಯಾದ ಘೋಷಣೆ ಒಮ್ಮೆ ನಿಮ್ಮೆಲ್ಲರ ಬಾಯಿಂದ ಬರಲಿ ಅಂತ ಕೇಳ್ಕೊಳ್ತಾ, ಭಾರತ್ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ, ಛತ್ರಪತಿ ಶಿವಾಜಿ ಮಹಾರಾಜ್ ಕಿ. ಧನ್ಯವಾದ. ಎಲ್ಲರ ಮನಸ್ಸಿಗೆ ಅವರು ಬರೇ ಈ ಒಂದು ಉಪನ್ಯಾಸ ಮಾಡಲಿಲ್ಲ, ಎಲ್ಲರ ಮನಸ್ಸಿಗೆ ನಾಟುವಂತಹ ಬಹಳ ಸುಂದರವಾದಂತಹ ಶಿವಾಜಿ ಮಹಾರಾಜರ ಜೀವನ ಚರಿತ್ರೆಯನ್ನ ತಮ್ಮ ಮುಂದೆ ಮಂಡಿಸಿದಂತಹ ಲೋಹಿತಾಸ್ ಕೇದಿಗೆರೆ ಅವರಿಗೆ ಮತ್ತು